ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕೆಲಸ ವರ್ಕ್ ಅಂತಕ್ಕಂಥ ವಿಷಯದ ಕುರಿತಾಗಿರುವ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ಲಾಸಿಗೆ ಗಣಿಯಾಗೋಣ. ಆತ್ಮೀಯರೇ, ಕೆಲಸ ವರ್ಕ್ ಕಾನ್ಸೆಪ್ಟು ಏನಿದೆ, ಕೆಲಸ ವರ್ಕ್ ಅಂತಿದೆ. ನಾವು ಓದ್ತಾ ಇರೋದು ಕೂಡ ಎದಕ್ಕಾಗಿ? ಕೆಲಸಕ್ಕಾಗಿ, ಗೌರ್ಮೆಂಟ್ ವರ್ಕ್, ಗೌರ್ಮೆಂಟ್ ಜಾಬ್ಗಾಗಿ ಇರಲಿ. ಈಗ ಕಾನ್ಸೆಪ್ಟಿಗೆ ಅಣಿಯಾಗೋಣ. ಕೆಲಸ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ಗಮನ ಹರಿಸೋಣ. ಕೆಲಸ ಅಂತಕ್ಕಂಥದ್ದು ಬಲ ಪ್ರಮಾಣ ಮತ್ತು ಬಲದ ನೇರದಲ್ಲಿ ಕಾಯವು ಚಲಿಸಿರ್ತಕ್ಕಂಥ ದೂರ. ನೋಡಿ, ಬಲ ಪ್ರಮಾಣ ಮತ್ತು ಬಲದ ನೇರದಲ್ಲಿ ಕಾಯ ಚಲಿಸಿರ್ತಕ್ಕಂಥ ದೂರದ ಒಂದು ಗುಣಲಬ್ಧಕ್ಕೆ ಅದು ಸಮನಾಗಿರ್ತದೆ. ಹೇಗಪ್ಪ ಅಂದರೆ W=F×S. ಕೆಲಸ ಅಂತಕ್ಕಂಥ ಬಲದ ಪ್ರಮಾಣ ಮತ್ತು ಬಲದ ನೇರದಲ್ಲಿ ಕಾಯವು ಚಲಿಸಿರ್ತಕ್ಕಂಥ ದೂರ, ಅದರಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಅದರ ಗುಣಲಬ್ಧಕ್ಕೆ ಇದು ಸಮನಾಗಿರ್ತದೆ. ಕೆಲಸವನ್ನು ಅಳಿಲಿಕ್ಕೆ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪ ಅಂತಂದ್ರೆ ನ್ಯೂಟನ್ ಪರ್ ಮೀಟರ್. ನ್ಯೂಟನ್ ಪರ್ ಮೀಟರ್ ಅಂತಕ್ಕಂಥದ್ದು ಕೆಲಸವನ್ನು ಅಳಿತಕ್ಕಂಥ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. ಒಂದು ಕಾಯವೊಂದು ತನ್ನ ಮೇಲೆ ತೊಡಗಿದ ಒಂದು ನ್ಯೂಟನ್ ಬಲದ ನೇರದಲ್ಲಿ 1 ಮೀಟರ್ ದೂರ ಚಲಿಸಿದಾಗ 1 ಜೌಲ್ ಕೆಲಸ ನಡೆದಿದೆ ಎಂದರ್ಥ. ನೋಡ್ರಿ, ಎಂಥ ವಿಚಾರಗಳಿದ್ದಾವೆ ಇಲ್ಲಿ. ಒಂದು ಕಾಯ, ಒಂದು ವಸ್ತು ತನ್ನ ಮೇಲೆ ತೊಡಗಿದ 1 ನ್ಯೂಟನ್ ಬಲದ ನೇರದಲ್ಲಿ 1 ಮೀಟರ್ ದೂರ, 1 ನ್ಯೂಟನ್ ಬಲದ ಒಂದು ನೇರದಲ್ಲಿ 1 ಮೀಟರ್ ದೂರ ಚಲಿಸ್ತಂದ್ರೆ 1 ಜೌಲ್ ಕೆಲಸ ಆಗಿದೆ ಅಂಥೇಳಿ ಅದರ ಅರ್ಥ ಆಗ್ತದೆ. ಕೆಲಸ ನಡೆಯುವ ದರವನ್ನು ಕಾರ್ಯ ಸಾಮರ್ಥ್ಯ ಅಥವಾ ಸತ್ವ, ಪವರ್ ಅಂಥೇಳಿ ಕರಿತೀವಿ. ಕಾರ್ಯ ಸಾಮರ್ಥ್ಯ ಅಥವಾ ಸತ್ವ ಅಂತ ಕರಿತೀವಿ. ಇದರ ಏಕಮಾನ ಏನಪ್ಪಾ ಅಂತಂದ್ರೆ ವ್ಯಾಟ್ ಅಂತ ಕರಿತಾ ಇದ್ದೀವಿ. ವ್ಯಾಟ್ ಅಂತೇಳಿ ಕರಿತೀವಿ. ಸತ್ವ ಇದರ ಒಂದು ಏಕಮಾನ ಏನು? ವ್ಯಾಟ್. ಸತ್ವ ಅಂದ್ರೇನು? ಕೆಲಸ ನಡೆಯುವ ದರವನ್ನ ಕಾರ್ಯ ಸಾಮರ್ಥ್ಯ ಅಥವಾ ಸತ್ವ ಅಂತ ಕರಿತೀವಿ. ಸತ್ವ ಅಂದ್ರೆ ಅದರ ಅಳಿತಕ್ಕಂಥ ಸೂತ್ರ ಹೆಂಗ? ಆದ ಕೆಲಸ ತೆಗೆದುಕೊಂಡ ಕಾಲ. ಆದ ಕೆಲಸ ತೆಗೆದುಕೊಂಡ ಕಾಲ ಅಂತಕ್ಕಂಥದ್ದು ಈ ಒಂದು ಕೆಲಸ ನಡೆಯುವ ದರ, ಸತ್ವದ ಒಂದು ಸೂತ್ರ. ಕೆಲಸ ನಡೆಯುವ ದರದ ಕಾರ್ಯ ಸಾಮರ್ಥ್ಯ ಅಥವಾ ಸತ್ವ ಅಂತೇಳಿ ಕರಿತೀವಿ. ಇದರ ಒಂದು ಏಕಮಾನ ವ್ಯಾಟ್ ಆಗಿದೆ. ವ್ಯಾಟ್ ಅಂತಕ್ಕಂಥದ್ದು ಇದರ ಒಂದು ಏಕಮಾನ. ಈ ಸತ್ವವನ್ನು ಅಳಿತಕ್ಕಂಥ ಸೂತ್ರ ಆದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತಕ್ಕಂಥದ್ದು ಸತ್ವವನ್ನು ಅಳಿತಕ್ಕಂಥ ಸೂತ್ರವಾಗಿದೆ. ಇನ್ನು ಕೆಲಸವನ್ನು ಸುಲಭವಾಗಿ ನಿರ್ವಹಿಸಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಯಂತ್ರಗಳನ್ನು ಸರಳ ಯಂತ್ರಗಳು ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸನ್ನೆ, ರಾಟೆ, ತಿರುಳುಮೊಳೆ, ಇಳಿಜಾರು ಇವೆಲ್ಲವುಗಳು ಏನಪ್ಪ ಅಂತಂದರೆ ಕೆಲಸವನ್ನು ಸುಲಭ ಮಾಡಲಿಕ್ಕೆ ಇವು ಉಪಯೋಗವಾಗಿರ್ತಕ್ಕಂಥ ಯಂತ್ರಗಳನ್ನು ಸರಳ ಯಂತ್ರಗಳು ಅಂತ ಕರಿತಾ ಇದ್ದೀವಿ. ಒಂದು ಯಂತ್ರದಿಂದ ನಾವು ಹಾಕುವ ಕೆಲಸವು ಆ ಯಂತ್ರದಿಂದ ನಾವು ಪಡೆಯುವ ಕೆಲಸಕ್ಕೆ ಸಮನಾಗಿರ್ತದೆ. ಇದನ್ನು ಯಂತ್ರದ ನಿಯಮ ಅಂತ ಕರಿತೀವಿ. ನೋಡ್ರಿ, ಒಂದು ಯಂತ್ರಕ್ಕೆ ನಾವು ಹಾಕ್ತಕ್ಕಂಥ ಕೆಲಸ ಏನಿದೆ, ನಾವು ಹಾಕ್ತಕ್ಕಂಥ ಕೆಲಸ ಆ ಯಂತ್ರದಿಂದ ನಾವು ಪಡಿತಕ್ಕಂಥ ಕೆಲಸಕ್ಕೆ ಸಮನಾಗಿರ್ತದೆ. ಇದನ್ನು ಯಂತ್ರಗಳ ನಿಯಮ ಅಂಥೇಳಿ ಕರಿತಾ ಇದ್ದೀವಿ. ಇನ್ನು ಬಲ ಅಂತ ಬರ್ತದೆ. ಯಂತ್ರ ನಿಯಮ ಅಂದರೆ ಬಲ, ಹೌದಾ? ಬಲ ಅಂದರೆ ಫೋರ್ಸ್. ಒಂದು ವಸ್ತುವನ್ನು ಮೇಲೆತ್ತಲು, ಚಲನೆ ಉಂಟು ಮಾಡಲು, ನಿಲ್ಲಿಸಲು ಬೇಕಾಗ್ತಕ್ಕಂಥ ಸಾಮರ್ಥ್ಯವನ್ನು ಬಲ ಅಂತ ಕರಿತೀವಿ. ಒಂದು ವಸ್ತುವನ್ನು ಮೇಲೆತ್ತಲಿಕ್ಕೆ, ಅದನ್ನು ತಳ್ಳಲಿಕ್ಕೆ, ಅದನ್ನ ಚಲನೆಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ, ನಿಲ್ಲಿಸಲಿಕ್ಕೆ, ಈ ರೀತಿ ಬೇಕಾಗ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬಲ ಅಂಥೇಳಿ ಕರಿತಾ ಇದ್ದೀವಿ. ಒಂದು ಪದಾರ್ಥದಲ್ಲಿರುವ ವಸ್ತುವಿನ ಪ್ರಮಾಣ ರಾಶಿಯೇ ದ್ರವ್ಯರಾಶಿ. ಒಂದು ಪದಾರ್ಥದಲ್ಲಿರ್ತಕ್ಕಂಥ ವಸ್ತುವಿನ ಪ್ರಮಾಣ ಒಂದು ಪದಾರ್ಥದಲ್ಲಿರ್ತಕ್ಕಂಥ ವಸ್ತುವಿನ ಒಂದು ಪ್ರಮಾಣ ರಾಶಿಯನ್ನು ದ್ರವ್ಯರಾಶಿ ಅಂತ ಕರಿತಾ ಇದ್ದೀವಿ. ಒಂದು ಘನ ಸೆಂಟಿಮೀಟರ್ ಪದಾರ್ಥದಲ್ಲಿರುವ ದ್ರವ್ಯರಾಶಿಯ ಸಾಂದ್ರತೆ. ನೋಡ್ರಿ, ದ್ರವ್ಯರಾಶಿ ಅಂದ್ರೆ ಗೊತ್ತಾಯ್ತಾ? ಒಂದು ಪದಾರ್ಥದಲ್ಲಿರ್ತಕ್ಕಂಥ ವಸ್ತುವಿನ ದ್ರವ್ಯರಾಶಿ. ನೋಡ್ರಿ, ಒಂದು ಪದಾರ್ಥದಲ್ಲಿರ್ತಕ್ಕಂಥ ವಸ್ತುವಿನ ಪ್ರಮಾಣವನ್ನು ನಾವೇನು ಕರಿತೀವಿ? ದ್ರವ್ಯರಾಶಿ ಅಂತ ಕರಿತೀವಿ. ಒಂದು ಘನ ಸೆಂಟಿಮೀಟರ್ ಪದಾರ್ಥದಲ್ಲಿರ್ತಕ್ಕಂಥ ದ್ರವ್ಯರಾಶಿಯನ್ನು ಸಾಂದ್ರತೆ ಅಂತ ಕರಿತಾ ಇದ್ದೀವಿ. ಒಂದು ವಸ್ತುವಿನ ತೂಕವನ್ನು ಅದೇ ಗಾತ್ರದ ನೀರಿನೊಂದಿಗೆ ಹೋಲಿಸಿದಾಗ ಏನು ಬರ್ತದೆ ಅಂದ್ರೆ ಸಾಪೇಕ್ಷ ಸಾಂದ್ರತೆ ಬರ್ತದೆ. ಸಾಪೇಕ್ಷ ಸಾಂದ್ರತೆ ದ್ರವ್ಯರಾಶಿ ತಲೆ ಇಟ್ಕೋಬೇಕು. ಸಾಪೇಕ್ಷ ಸಾಂದ್ರತೆ ಅಂದ್ರೇನು? ಒಂದು ವಸ್ತುವಿನ ತೂಕವನ್ನು ಅದೇ ಗಾತ್ರದ ನೀರಿನೊಂದಿಗೆ ಹೋಲಿಸಿದಾಗ ಬರುವುದೇ ಸಾಪೇಕ್ಷ ಸಾಂದ್ರತೆ ಅಂತಕ್ಕಂಥದ್ದು. ಆದ್ಮೇಲೆ ಇದು
ಕೆಲಸ ವರ್ಕ್ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳಾಗಿತ್ತು. ತಾವೆಲ್ಲ ಅದಕ್ಕಾಗಿ ನನ್ನೊಂದು ಕನೆಕ್ಟ್ ಇರಿ. ನಾನು ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.